ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಡಿವಿಷನ್ ಚಾಪ್ಟರ್ ಮೇಲೆ ಮೂರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋ ಝೀರೋ ರಿಮೈಂಡರ್ ಅಂದ್ರೆ ಶೇಷ 0 ಇರುತ್ತೆ. ಯಾವ್ದಾರ ಲೆಕ್ಕ ಸಾಲ್ವ್ ಮಾಡಿದ್ರೆ ಅದರಲ್ಲಿ ರಿಮೈಂಡರ್ 0 ಇದ್ರೆ ಅಥವಾ ಶೇಷ 0 ಇದ್ರೆ ಅದನ್ನ ಝೀರೋ ರಿಮೈಂಡರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆಯ್ತಾ, ಇದ್ರ ಮೇಲೆ ನಾನು ಒಂದಷ್ಟು ಲೆಕ್ಕಗಳನ್ನ ಸಾಲ್ವ್ ಮಾಡಿದ್ದೀನಿ. ನೀವೇನು ಮಾಡಿ, ಟೇಬಲ್ ನಂಬರ್ 20 ವರೆಗೂ ಕಂಪ್ಲೀಟ್ ಮಾಡಿ. ಟೇಬಲ್ ನಂಬರ್ 20 ವರೆಗೂ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿ. ಅದಾದ್ಮೇಲೆ ವಿಡಿಯೋ ನಂಬರ್ 2 ಅಲ್ಲಿ ನಾನ್ ಝೀರೋ ರಿಮೈಂಡರ್ ಅಂದ್ರೆ ಶೇಷ ಉಳಿಯುತ್ತೆ. ಯಾವ್ದಾರ ಲೆಕ್ಕಗಳನ್ನ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿದಾಗ ರಿಮೈಂಡರ್ ಉಳಿಯುತ್ತೆ ಅಥವಾ ಶೇಷ ಇರುತ್ತೆ. ಆ ರೀತಿ ಲೆಕ್ಕಗಳನ್ನ ನಾನ್ ಝೀರೋ ರಿಮೈಂಡರ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಇದ್ರ ಮೇಲೆ ಒಂದಷ್ಟು ಲೆಕ್ಕ ಸಾಲ್ವ್ ಮಾಡಿದ್ದೀನಿ. ಇದರಲ್ಲೂ ಅಷ್ಟೇ ಟೇಬಲ್ ನಂಬರ್ 20 ವರೆಗೂ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಟೇಬಲ್ ನಂಬರ್ 20 ವರೆಗೂ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಪರ್ಫೆಕ್ಟ್ ಆದಮೇಲೆ ವಿಡಿಯೋ ನಂಬರ್ಗೆ 3 ಬನ್ನಿ. ಆಯ್ತಾ, ಇವೆರಡರಲ್ಲೂ ಪರ್ಫೆಕ್ಟ್ ಆದಮೇಲೆ ವಿಡಿಯೋ ನಂಬರ್ 3 ಬಂದರೆ ಇದೆಲ್ಲ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಝೀರೋ ರಿಮೈಂಡರ್. ಆಯಿತಾ, ನಾನು ಒಂದಷ್ಟು ಲೆಕ್ಕಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. ನಿಮಗೆ ಟೇಬಲ್ ನಂಬರ್ 20 ವರೆಗೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀನಿ. ಆನ್ಸರ್ ಎಲ್ಲ ಟೇಬಲಲ್ಲೇ ಇರುತ್ತೆ ಇದಕ್ಕೆ. ಆಯಿತಾ, ಸೊ ಇದಾದಮೇಲೆ ನಾನ್ ಝೀರೋ ರಿಮೈಂಡರ್, ಇದು ಅಷ್ಟೇ ಟೇಬಲ್ ನಂಬರ್ 20 ವರೆಗೂ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ವಿಡಿಯೋ ನಂಬರ್ 3 ಬರ್ತಾ ಇದ್ವಿ. ಆಯಿತಾ, ಅದಾದಮೇಲೆ ನೀವು ವಿಡಿಯೋ ನಂಬರ್ 3 ಬಂದು ಪ್ರಾಕ್ಟೀಸ್ ಮಾಡಿ. ಮ್ಯಾಥಮೆಟಿಕ್ಸಲ್ಲಿ ಒಂದು ರೂಲ್ ಇದೆ. ಆ ರೂಲ್ ಏನಂದರೆ ಫಸ್ಟ್ ಲೆಕ್ಕ ಅರ್ಥ ಆದಮೇಲೆ ಸೆಕೆಂಡ್ ಲೆಕ್ಕಕ್ಕೆ ಹೋಗಬೇಕು. ಆಯಿತಾ, ಫಸ್ಟ್ ಪ್ರಾಬ್ಲಮ್ ಅರ್ಥ ಆದಮೇಲೆ ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗಬೇಕು. ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಆದಮೇಲೆ ಮೂರನೇ ಪ್ರಾಬ್ಲಮ್ಗೆ ಹೋಗಬೇಕು. ಇಲ್ಲ ಅಂದರೆ ಮ್ಯಾಥಮೆಟಿಕ್ಸು ಅರ್ಥ ಆಗಲ್ಲ. ಆಯಿತಾ, ಸುಮ್ಮನೆ ಒಂದಿನ 5 ಲೆಕ್ಕ 10 ಲೆಕ್ಕ 50 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ಒಂದು ದಿನ ಪೂರ್ತಿ ಮಾಡೋದ್ರಲ್ಲಿ ಏನೂ ಅರ್ಥ ಇರೋಲ್ಲ. ಸುಮ್ಮನೆ ಮಕ್ಕಳು ಟೈಮ್ ವೇಸ್ಟ್ ಆಗುತ್ತೆ. ಆದ್ದರಿಂದ ಫಸ್ಟ್ ಪ್ರಾಬ್ಲಮ್ ಅರ್ಥ ಆದಮೇಲೆ ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗಿ, ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಆದಮೇಲೆ ಮೂರನೇ ಪ್ರಾಬ್ಲಮ್ಗೆ ಹೋಗಿ. ಈ ಪ್ರೊಸೆಸ್ ಕಂಟಿನ್ಯೂ ಆಗಲಿ. ಒಂದಿನ 10 ಲೆಕ್ಕ ಮಾಡಿಸ್ತೀನಿ, 50 ಲೆಕ್ಕ ಮಾಡಿಸ್ತೀನಿ, ಇದರಿಂದ ಏನು ಪ್ರಯೋಜನ ಆಗಲ್ಲ. ನಾನು 100 ವೀಡಿಯೋಸ್ ಮಾಡಿದ್ದೀನಿ. ಪ್ರತಿದಿನ ಒಂದೊಂದು ವೀಡಿಯೋ ತೋರಿಸ್ಕೊಂಡು ವೀಡಿಯೋ ಕಂಪ್ಲೀಟ್ ಮಾಡೋದ್ರಿಂದ ಏನೂ ಅರ್ಥ ಆಗಲ್ಲ. 2000 ಲೆಕ್ಕಗಳು ಸಾಲ್ವ್ ಮಾಡ್ತಿದ್ದೀನಿ. 2000 ಲೆಕ್ಕಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರೆ 2000 ಲೆಕ್ಕಗಳು ಸುಮ್ಮನೆ ಬರೋದ್ರೆ, ಸುಮ್ಮನೆ ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ, ಪ್ರಾಕ್ಟೀಸ್ ಇನ್ ದ ಸೆನ್ಸ್ ಸುಮ್ಮನೆ ಕಾಪಿ ಮಾಡ್ಕೊಂಡು ಹೋದ್ರೆ ಏನೂ ಪ್ರಯೋಜನ ಆಗಲ್ಲ. ಸುಮ್ಮನೆ ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಮಕ್ಕಳದು ಟೈಮ್ ವೇಸ್ಟ್ ಆಗುತ್ತೆ, ಕಂಪ್ಲೀಟ್ ಟೈಮ್ ವೇಸ್ಟ್ ಆಗುತ್ತೆ. ಆದ್ದರಿಂದ ಈ ರೂಲ್ ನಂಬರ್ 1 ಫಾಲೋ ಮಾಡಿ. ಮ್ಯಾಥಮೆಟಿಕ್ಸಲ್ಲಿ ರೂಲ್ ನಂಬರ್ 1 ಫಾಲೋ ಮಾಡಿ. ಆ ರೂಲ್ ಏನಂದರೆ ಫಸ್ಟ್ ಪ್ರಾಬ್ಲಮ್ ಅರ್ಥ ಆದಮೇಲೆ ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗಿ, ಸೆಕೆಂಡ್ ಪ್ರಾಬ್ಲಮ್ ಕಂಪ್ಲೀಟಾಗಿ ಅರ್ಥ ಆದಮೇಲೆ ಮೂರನೇ ಪ್ರಾಬ್ಲಮ್ಗೆ ಹೋಗಿ. ಆಯಿತಾ, ಇದನ್ನು ಫಾಲೋ ಮಾಡಿ. ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. 100% ಮ್ಯಾಥಮೆಟಿಕ್ಸಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಮಕ್ಕಳೇ, ನೀವು ಆಲ್ರೆಡಿ ವಿಡಿಯೋ ನಂಬರ್ 3 ನೋಡ್ತಾ ಇದ್ದೀರಾ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ನೀವೆಲ್ಲ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್. ಅಂದರೆ ಡಿವಿಷನ್ ಪ್ರಾಬ್ಲಮ್ದಲ್ಲಿ ಝೀರೋ ರಿಮೈಂಡರು ನಾನ್ ಝೀರೋ ರಿಮೈಂಡರಲ್ಲಿ ಆಲ್ರೆಡಿ ಮಾಸ್ಟರ್ ಪೀಸ್ ಆಗಿರ್ತೀರಾ. ಅದರಿಂದ ಏನು ಮಾಡಿ ಅಂದರೆ ಈ ವಿಡಿಯೋದಿಂದ ಕ್ವಶನ್ ನೋಡಿ. ಕ್ವಶನ್ ನೋಡಿದ ತಕ್ಷಣ ಏನು ಮಾಡಿ ಅಂದರೆ ವಿಡಿಯೋ ಪಾಸ್ ಮಾಡಿ. ಕ್ವಶನ್ ನೋಡಿದ ತಕ್ಷಣ ವಿಡಿಯೋನ ಪಾಸ್ ಮಾಡಿ, ಕ್ವಶನ್ನ ಬರ್ಕೊಂಡು ನಿಮ್ಮ ವರ್ಕ್ ಬುಕ್ಕಲ್ಲಿ ಸಾಲ್ವ್ ಮಾಡಿ. ಆಯಿತಾ, ಸಾಲ್ವ್ ಮಾಡಾದ್ಮೇಲೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಯಿತಾ, ಅದಾದಮೇಲೆ ವಿಡಿಯೋನ ಪ್ಲೇ ಮಾಡಿ. ಆನ್ಸರ್ ಬರುತ್ತೆ, ಆನ್ಸರ್ನ ವೆರಿಫೈ ಮಾಡಿ. ಆಯಿತಾ, ಈ ರೀತಿ 20 ಕ್ವಶನ್ಗೂ ಫಾಲೋ ಮಾಡಿ. ಇದೊಂದು ರೀತಿ ಆನ್ಲೈನಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ದಂಗೆ. ಆಯಿತಾ, 20 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಕೆಳಗಡೆ ಫೈನಲ್ ಆಗಿ ನೀವೇ ಕಾಮೆಂಟ್ ಬಾಕ್ಸಲ್ಲಿ ಇದು ಮಾಡಿ, ಏನಪ್ಪ ಮೆನ್ಷನ್ ಮಾಡಿ. ನನಗೂ ಗೊತ್ತಾಗುತ್ತೆ ನೀವು 20 ಕ್ವಶನ್ಗೆ ಎಷ್ಟು ಸರಿ ಮಾಡಿದ್ದೀರಾ, ಎಷ್ಟು ಮಕ್ಕಳು ಸರಿ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಸೊ ಇದರಿಂದ ನಾನು ಮುಂದೆ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಸಾಲ್ವ್ ಮಾಡ್ತೀನಿ. ಆಯಿತಾ, ನಿಮ್ಮ ಅಂದರೆ 3ನೇ ಕ್ಲಾಸ್ ಮಕ್ಕಳು ಲೆವೆಲ್ಗೆ ತಕ್ಕಂತೆ ಎಲ್ಲ ಪ್ರಾಬ್ಲಮ್ನು ರೀಅರೇಂಜ್ ಮಾಡಿ ಸಾಲ್ವ್ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದರಿಂದ ಪ್ರತಿಯೊಂದು ಮಕ್ಕಳು ಆ ಥರ ಮಾಡಿ. ವಿಡಿಯೋ ನೋಡಿದ ತಕ್ಷಣ ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ಬರ್ಕೊಂಡು ವಿಡಿಯೋನ ಪಾಸ್ ಮಾಡಿ, ನೀವೇ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಫಸ್ಟ್ ಕ್ವಶನ್ಗೂ ಅದೇ ರೀತಿ ಮಾಡಿ, ಅದೇ ರೀತಿ 20 ಕ್ವಶನ್ಗೂ ಮಾಡಿ. ಫೈನಲ್ ಆಗಿ 20 ಕ್ವಶನ್ ಆದಮೇಲೆ 20 ಕ್ವಶನ್ಗೆ 20 ಅಂದರೆ ಎಷ್ಟು ಕ್ವಶನ್ ಸರಿ ಮಾಡಿದ್ದೀರಾ ಅದನ್ನು ಮೆನ್ಷನ್ ಮಾಡಿ. ನನಗೂ ಕ್ಲಾರಿಟಿ ಸಿಗುತ್ತೆ ನಾನು ಏನು ಪಾಠ ಮಾಡ್ತಾ ಇದ್ದೀನಿ. ಅಂದರೆ ಇದೊಂದು ರೀತಿ ಅಡುಗೆ ಮಾಡ್ದಂಗೆ ಅದು ಎಷ್ಟು ಮಕ್ಳಿಗೆ ಇಷ್ಟ ಆಗ್ತಾ ಇದೆ, ಎಷ್ಟು ಮಕ್ಳಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದು ನನಗೆ ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ನೀವು ಮಕ್ಕಳೇ ಡೈರೆಕ್ಟಾಗಿ ಕಮೆಂಟ್ ಮಾಡ್ತಾ ಇರೋದ್ರಿಂದ ನನಗೆ ಅಥೆಂಟಿಕ್ ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ಸೊ ಅದು ನನಗೆ ಮುಂದೆ ಪ್ರಾಬ್ಲಮ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡಿ. ನೋಡಿ, ನಾನು ಈ ಕ್ಲಾಸಲ್ಲಿ ಸಿಂಗಲ್ ಡಿಜಿಟ್ ಡಿವಿಷನ್ ಮತ್ತು ಇದರಲ್ಲಿ ರಿಮೈಂಡರ್ ಇರುತ್ತೆ. ಇದ್ರ ಮೇಲೆ ಒಂದು 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೀವೇನು ಆಲ್ರೆಡಿ ಇದರಲ್ಲಿ ಮಾಸ್ಟರ್ ಪೀಸ್ ಆಗಿರ್ತೀರ. ನಾನು ಆಲ್ರೆಡಿ ಹೇಳಿದ್ನಲ್ಲ, ವಿಡಿಯೋ ನಂಬರ್ 1 ಝೀರೋ ರಿಮೈಂಡರ್ ಪ್ರಾಬ್ಲಮ್ಮು, ವಿಡಿಯೋ ನಂಬರ್ 2 ನಾನ್ ಝೀರೋ ರಿಮೈಂಡರ್ ಪ್ರಾಬ್ಲಮ್ಮು. ಅದರಲ್ಲಿ ಟೇಬಲ್ ನಂಬರ್ 20 ವರೆಗೆ ಏನಾರ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಆಲ್ರೆಡಿ ಮಾಸ್ಟರ್ ಪೀಸ್ ಆಗಿರ್ತೀರ. ಇದನ್ನು ವಿಡಿಯೋ ನೋಡ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇರಲ್ಲ. ಆಯಿತಾ, ನೀವು ಇದನ್ನು ಡೈರೆಕ್ಟಾಗಿ ಟೆಸ್ಟ್ ಥರ ತೊಗೊಂಡು 20 ಕ್ವಶನ್ ಏನು ಸಾಲ್ವ್ ಮಾಡಿಸ್ತಾ ಇದ್ದೀನಿ ಅದನ್ನು ಟೆಸ್ಟ್ ಥರ ತೊಗೊಂಡು ಬೇಕಾದ್ರೆ ಟ್ರೈ ಮಾಡಿ. ಇನ್ ಕೇಸ್ ಅರ್ಥ ಆಗಲಿಲ್ಲ ಮಾತ್ರ ವಿಡಿಯೋ ನೋಡಿ. ಮತ್ತು ಇದಕ್ಕೆ ಸಂಬಂಧಪಟ್ಟ PDF ನೋಟ್ಸ
ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತು ಈ 20 ಕ್ವಶನ್ ಏನು ಸಾಲ್ವ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಏನು ಸಾಲ್ವ್ ಮಾಡ್ತಾ ಇದ್ದೀನಿ, ಇದಕ್ಕೆಲ್ಲ ಆನ್ಸರ್ ಕೀ ಇರುತ್ತೆ. ಆನ್ಸರ್ ಕೀ ನೋಡಿಕೊಂಡು ಬೇಕಾದ್ರೆ ನೀವು ವೆರಿಫೈ ಮಾಡ್ಕೋಬೋದು ಆಯಿತಾ. ಫಸ್ಟ್ ಲೆಕ್ಕ ನೋಡಿ, 30/3 ಇದೆ. ಫಸ್ಟ್ ಪ್ರಾಬ್ಲಮ್ಮು 30/3 ಇದೆ. ಇದನ್ನು ಈ ರೀತಿ ಬೇಕಾದ್ರೂ ಬರ್ಕೋಬೋದು ಅಥವಾ 30/3 ಈ ಫಾರ್ಮೆಟಲ್ಲಾದ್ರು ಬರ್ಕೋಬೋದು, ಈ ಫಾರ್ಮೆಟಲ್ಲಾದ್ರು ಬರ್ಕೋಬೋದು ಆಯಿತಾ. ಕೆಲವೊಂದು ಸ್ಕೂಲಲ್ಲಿ ಈ ಫಾರ್ಮೆಟಲ್ಲೂ ಬರೀತಾರೆ, ನೀವು ಇಷ್ಟ ಯಾವ ಫಾರ್ಮೆಟಲ್ಲೂ ಬರ್ಕೊಳ್ಳಿ ಆಯಿತಾ. 30ನ 3ಇಂದ ಡಿವಿಷನ್ ಮಾಡಬೇಕು. ನಾನು ಆಲ್ರೆಡಿ ಹೇಳೋನಲ್ಲ, ಟೇಬಲ್ ಬರ್ಕೊಳ್ಳಿ, 3 1s 3 ಆಯಿತಾ. ಅದೇ ರೀತಿ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯಿತಾ. ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಬರ್ಕೊಳ್ತಾ ಇದ್ದೀನಿ, ನೀವು ಪ್ರತಿಯೊಂದಕ್ಕೂ ಟೇಬಲ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೀವು ಆಲ್ರೆಡಿ ಹೇಳೋದಲ್ಲ, ನೀವು ಆಲ್ರೆಡಿ ವಿಡಿಯೋ ನಂಬರ್ 1 0 ರಿಮೈಂಡರು, ವಿಡಿಯೋ ನಂಬರ್ 2 ನಾನ್ 0 ರಿಮೈಂಡರ್, 20ವರೆಗೆ ಏನಾದ್ರು ಪ್ರಾಕ್ಟೀಸ್ ಮಾಡಿದರೆ ಇವೆಲ್ಲ ಅವಶ್ಯಕತೆನೇ ಇರಲ್ಲ. ಇದೇನಿದೆ ಟೇಬಲ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಇದು ಅವಶ್ಯಕತೆನೇ ಇಲ್ಲ ಆಯಿತಾ. ನೋಡಿ 30 ಅಲ್ಲ, ಈ 30 ಎಲ್ಲಿದೆ, ಇಲ್ಲಿದೆ. 3 10s 30, 3 10s 30, 3 10s 30, 30ಲಿ 30 ಮೈನಸ್ ಮಾಡಿದ್ರೆ 0 ಬರುತ್ತೆ. ಇದೇ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ 61ನ 8ಇಂದ ಡಿವೈಡ್ ಮಾಡಬೇಕಂತೆ. 61ನ 8ಇಂದ ಡಿವೈಡ್ ಮಾಡಬೇಕಂತೆ. ಇದನ್ನ ಈ ರೀತಿ ಬರ್ಕೊಳ್ಳಿ ಆಯ್ತಾ. ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ, ನಿಮ್ಗೆ ಈಸಿ ಆಗುತ್ತೆ. ಟೇಬಲ್ ಬರ್ಕೊಂಡು ಸಾಲ್ವ್ ಮಾಡಿದ್ರೆ 8 1s 8 ಈ ರೀತಿ ಟೇಬಲ್ ಬರ್ಕೊಂಡು ಸಾಲ್ವ್ ಮಾಡಿ. 61 ಎಲ್ಲಿ ಬರ್ತದೆ, 8 8ಲಿ 64, 8 7s 8 5ಲಿ 40, 8 6ಲಿ 48, 8 7ಲಿ 56, 8 7ಲಿ 56, 8 7s 56. ನೆಕ್ಸ್ಟ್ 8 8s 8 8ಲಿ 64 ಆಯಿತಾ. ನೋಡಿ 61 ಇದೆಯಲ್ಲ, ಈ ನಂಬರ್ 61 ಇವೆರಡು ಮಧ್ಯೆ ಬರ್ತಾ ಇದೆ, ಇವೆರಡು ಮಧ್ಯೆ ಬರ್ತಾ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ 61 ಇರಬೇಕು ಅಥವಾ ಅದಕ್ಕಿಂತ ಕಡಿಮೆ ನಂಬರ್ ಇರಬೇಕು, ಅದಕ್ಕಿಂತ ಕೆಳಗಿನ ನಂಬರ್ ತಗೋಬೇಕು. ಇಲ್ಲಿ 61 ಇಲ್ಲ. 61 ಇಲ್ಲ ಅಂದರೆ 56 ತಗೊಳ್ಳಿ ಆಯಿತಾ. 61 ಇಲ್ಲ ಅಂದರೆ 56 ತಗೊಳ್ಳಿ. ಅದೇನು ಅಂದರೆ 8 7s 56, 8 7s 56 ಆಯಿತಾ. ನೀವು ಡೈರೆಕ್ಟಾಗಿ 61ಇಂದ 56ನ ಮೈನಸ್ ಮಾಡಿದ್ರೆ 5 ಬರುತ್ತೆ ಆಯಿತಾ. 5 ಬರುತ್ತೆ. ಇಲ್ಲ 11ರಲ್ಲಿ 6ನ ಮೈನಸ್ ಮಾಡಿದ್ರೆ 5 ಬರುತ್ತೆ, ಇದು 0 ಬರುತ್ತೆ. ನೀವು ಇಷ್ಟ ಯಾವ ರೀತಿ ಬೇಕಾದ್ರೂ ಸಬ್ಟ್ರಾಕ್ಟ್ ಮಾಡ್ಬೋದು. ಇದು ಫೈನಲ್ ಆನ್ಸರ್. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನಿದೆ, 95/7 ಇದೆ. ಅಂದರೆ 7ಇಂದ 95ನ ಡಿವೈಡ್ ಮಾಡಬೇಕಂತೆ ಆಯಿತಾ. ಇದನ್ನ ಅಳಿಸೋಣ ಆಯಿತಾ. ಇಲ್ಲಿ ನೋಡಿ 95 7 1 ಟೇಬಲ್ನ ಕ್ರಾಸ್ ಮಾಡಿದೆ ಅಂದರೆ 7 10s 70 ಬರುತ್ತೆ. ಇದನ್ನ ಕ್ರಾಸ್ ಮಾಡಿಬಿಟ್ಟಿದೆ, 70 ಕ್ರಾಸ್ ಮಾಡಿ ಮುಂದೆ ಹೋಗಿದೆ. ಆ ರೀತಿ ಇದ್ದಾಗ ಏನು ಮಾಡಬೇಕು ಅಂದರೆ, ಟೇಬಲ್ನ ಕ್ರಾಸ್ ಮಾಡಿ ಮುಂದೆ ಹೋದಾಗ ಏನು ಮಾಡಬೇಕು ಅಂದರೆ ಆಯಿತಾ, ಸಿಂಗಲ್ ಡಿಜಿಟ್ ತೊಗೋಬೇಕು. ಸಿಂಗಲ್ ಡಿಜಿಟ್ ತೊಗೊಂಡು ಸಾಲ್ವ್ ಮಾಡಬೇಕು ಆಯಿತಾ. 7 10s 70, 70 ದಾಟ್ಬಿಟ್ಟು ಹೊರಟೋಗಿದೆ, ಮುಂದೆ ಹೊರಟೋಗಿದೆ. ಇಲ್ಲಿ 95 ಇದೆ, ಇಲ್ಲಿ 95 ಇದೆ, ಇಲ್ಲಿ 70 ಇದೆ. 70ನ ಕ್ರಾಸ್ ಮಾಡಿ ಮುಂದೆ ಹೋಗಿರೋದ್ರಿಂದ ನೀವು ಸಿಂಗಲ್ ಡಿಜಿಟ್ ತೊಗೊಂಡು ಸಾಲ್ವ್ ಮಾಡಿ ಆಯಿತಾ. 7 1s 7 ಆಯಿತಾ. 9ಅಲ್ಲಿ 7ನ ಮೈನಸ್ ಮಾಡಿದ್ರೆ 2 ಬರುತ್ತೆ. 2 ಬಂತಾ, 5ನ ಕೆಳಗಡೆ ಇಳಿಸ್ಕೊಳ್ಳಿ, ಇದನ್ನ ಎಳ್ಕೊಬಂದು ಇಲ್ಲಿ ಬಿಡಿ ಆಯಿತಾ. 25 ಬರುತ್ತೆ. 25 7 1s ಟೇಬಲಲ್ಲಿ ಬರುತ್ತೆ, 70 ಒಳಗಡೆ ಬರುತ್ತೆ. ಇಲ್ಲಿ ಬರುತ್ತೆ 7 1 7 7 7 3 21, 7 3s 21, 7 4s 28 ಆಯಿತಾ. 7 4 28, 7 4s 28. ಇವೆರಡು ಮಧ್ಯೆ ಬರ್ತಾ ಇದೆ, ಇವೆರಡು ಮಧ್ಯೆ ಬರ್ತಾ ಇದೆ. ಆಲ್ರೆಡಿ ಹೇಳ್ದಂಗೆ 25 ಇರಬೇಕು, ಇಲ್ಲ ಅದಿಲ್ಲ ಅಂದರೆ ಅದರಿಂದ ಕೆಳಗಿನ ನಂಬರ್ ತಗೋಬೇಕು, ಅದ್ರ ಲೋಯೆಸ್ಟ್ ನಂಬರ್ ತಗೋಬೇಕು. 25 ಇಲ್ಲ, ಅದ್ರ ಲೋಯರ್ ನಂಬರ್ 21 ಇದೆ, 21 ತಗೊಳ್ಳಿ. 21 ಅಂದ್ರೇನು, 7 3s 21, 7 3s 21, 7 3s 21, 7 3s 21. 5ಅಲ್ಲಿ 1 ಮೈನಸ್ ಮಾಡಿದ್ರೆ 4 ಬರುತ್ತೆ ಆಯಿತಾ. 12 2 ಅಂದರೆ 0. ಇದೇ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ 86ನ 5ಇಂದ ಡಿವೈಡ್ ಮಾಡಬೇಕಂತೆ ಆಯಿತಾ. 5ಇಂದ 86ನ ಡಿವೈಡ್ ಮಾಡಬೇಕಂತೆ ಆಯಿತಾ. ಒನ್ಸ್ ಅಗೇನ್ 5 10s 50, 50 ಇದೆ, ಇಲ್ಲಿ 86 ಇದೆ. ಟೇಬಲ್ನ ಕ್ರಾಸ್ ಮಾಡಿದೆ, ಟೇಬಲ್ನ ಕ್ರಾಸ್ ಮಾಡಿದರೆ ಏನು ಮಾಡಬೇಕು, ಸಿಂಗಲ್ ಡಿಜಿಟ್ ತೊಗೊಳ್ಳಿ, ಸಿಂಗಲ್ ಡಿಜಿಟ್ ತೊಗೊಳ್ಳಿ ಆಯಿತಾ. 5 1s
5. 8 5 ಮೈನಸ್ ಮಾಡಿದ್ರೆ 3 ಬಂತು ಆಯಿತಾ. 6ನೇ ಎಳ್ಕೊಬರ್ರಿ, 6ನೇ ಎಳ್ಕೊಬಂದು ಇಲ್ಲಿ ಬಿಡಿ ಆಯಿತಾ. ಹೀಗೆ ಟೇಬಲ್ ಬರುತ್ತೆ. ಎಷ್ಟು 5 6 5 6 30, 5 7 35, 5 8 40. 36 ಎಲ್ಲಿ ಬರ್ತಾ ಐತೆ? 36 ಇವೆರಡು ಮಧ್ಯೆ ಬರ್ತಾ ಇದೆ ಆಯಿತಾ. 36 ಇವೆರಡು ಮಧ್ಯೆ ಬರ್ತಾ ಇದೆ. ಒಂದು 36 ಇರಬೇಕು, ಇಲ್ಲ ಅದಕ್ಕಿಂತ ಕೆಳಗಿನ ನಂಬರ್ ಇರಬೇಕು. ಅದಕ್ಕಿಂತ ಕೆಳಗಿನ ನಂಬರ್ ಅಂದರೆ 35, ಇದು ತೊಗೋಬೇಕು. 35 ಅಂದರೆ ಇದನ್ನು ತೊಗೋಬೇಕು ಆಯಿತಾ. 5 7 35, 5 7 35, 5 7 35, 5 7 35. 6 5 ಮೈನಸ್ ಮಾಡೋರು 1, ಇದು 0 ಆಯಿತಾ. ಇದು ಫೈನಲ್ ಆನ್ಸರ್ ನಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನಿದೆ? 93/4. 93/4. ಕ್ವಶನ್ ನಂಬರ್ 4 ಆನ್ಸರ್ ಕ್ರಾಸ್ ಚೆಕ್ ಮಾಡಿ. 17 1 ಸರಿ ಇದೆ ಆಯಿತಾ. ನೈಂಟಿ 4 ಡಿವೈಡ್ ಮಾಡಬೇಕು. ಇದನ್ನು ಅಳಿಸೋಣ, ಎಲ್ಲ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಇದೇನಾಗುತ್ತೆ ಅಂದರೆ ಪ್ರಾಬ್ಲಮ್, ಮೈಂಡಲ್ಲಿ ಏನೋ ಬೇರೆ ವರ್ಕ್ ಆಗ್ತಾ ಇದ್ರೆ ಆಯಿತಾ, ಮೈಂಡಲ್ಲಿ ಬೇರೆ ಏನೋ ಓಡ್ತಾ ಇದ್ದು ನಾವು ಲೆಕ್ಕ ಮಾಡ್ತಾ ಇದ್ರೆ ನಾವು ಮಿಸ್ಟೇಕ್ ಮಾಡ್ತೀವಿ. ಟೀಚರ್ ಆಗಿದ್ರು ಸಹ ಮಿಸ್ಟೇಕ್ ಮಾಡ್ತೀವಿ. ಮೈಂಡಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಿ ಬೋರ್ಡ್ ಮೇಲೆ ಲೆಕ್ಕ ಮಾಡ್ತಾ ಇರ್ತೀವಿ. ಆ ಥರ ಇದ್ದಾಗ ನಾವು ಮಿಸ್ಟೇಕ್ ಮಾಡ್ತೀವಿ. ಅದಕ್ಕೋಸ್ಕರ ಕ್ರಾಸ್ ಚೆಕ್ ಮಾಡ್ತಾರೆ. ನನಗೆ ಸಿಂಪಲ್ ಅಂತ ಅನ್ನಿಸ್ತಾ ಇರ್ಬೋದು, ಆದರೂ ಕ್ರಾಸ್ ಚೆಕ್ ಮಾಡ್ತೀನಿ ಆಯಿತಾ. ತಿರ್ಗಾ 93 ಅಷ್ಟೇ. 4 10 40 ಕ್ರಾಸ್ ಆಗಿದೆ, ಟೇಬಲ್ ಕ್ರಾಸ್ ಆಗಿದೆ. 4 1 ಟೇಬಲ್ ಇದೆಯಲ್ಲ, ಇದನ್ನು ಕ್ರಾಸ್ ಮಾಡಿದೆ. ಆಗಿದ್ದಾಗ ಏನು ಮಾಡಬೇಕು? ಸಿಂಗಲ್ ನಂಬರ್ ತಗೋಬೇಕು. ಸಿಂಗಲ್ ನಂಬರ್ ಅಂದರೆ 9 ತಗೊಳ್ಳಿ. 4 1 4, 4 2 8 ಆಯಿತಾ. 4 2 8, 4 2 8 ತಗೊಳ್ಳಿ. 4 2 8. 9 8ನ ಮೈನಸ್ ಮಾಡಿದ್ರೆ 1 ಬತ್ತು ಆಯಿತಾ. ನೆಕ್ಸ್ಟ್ 3ನ ಕೆಳಗಡೆ ಕರ್ಕೊಬನ್ನಿ. ಇವನ್ನ ಕರ್ಕೊಬಂದು ಇಲ್ಲ ಹಾಕ್ಕೊಡಿ. ಈಗ 4 1 ಟೇಬಲ್ ತಗೊಳ್ಳಿ. 4 3 12 ಆಯಿತಾ. 4 3 12, 4 4 16. 13 ಎಲ್ಲಿ ಬರ್ತಾ ಇದೆ? 13 ಇವೆರಡರ ಮಧ್ಯೆ ಬರ್ತಾ ಇದೆ. 13 ಇವೆರಡರ ಮಧ್ಯೆ ಬರ್ತಾ ಇದೆ. ಸೊ ಹಾಗೇನು ಮಾಡಬೇಕು? 13 ಇರಬೇಕು, ಇಲ್ಲ ಅದಕ್ಕಿಂತ ಕೆಳಗಿನ ನಂಬರ್ ತಗೋಬೇಕು. 13 ಇಲ್ಲ, 13 ಕೆಳಗಿನ ನಂಬರ್ ಅಂದರೆ 12 ತಗೊಳ್ಳಿ. 4 3 12 ಆಯಿತಾ. 4 3 12. 13 12 ಮೈನಸ್ ಮಾಡಿದ್ರೆ 1 ಬರುತ್ತೆ, 0 ಬರುತ್ತೆ. ಇದು ನಮಗೆ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 20ನ 6 ಡಿವೈಡ್ ಮಾಡಬೇಕಂತ ಆಯಿತಾ. 20 ಆಯಿತಾ. 6 10 60 ಬರ್ತಾ ಇದೆ. 6 10 60, 6 60. ಸೊ ಟೇಬಲ್ ಒಳಗಡೆ ಬರ್ತಾ ಇದೆ. ಟೇಬಲ್ ಒಳಗಡೆ ಬರ್ತಾ ಇದೆ ಅಂದರೆ ಎಷ್ಟು? 6 3 6 3 18, 6 4 6 4 24, 6 4 24. 20 ಎಲ್ಲಿ ಬರ್ತಾ ಇದೆ? 20 ಇವೆರಡು ಮಧ್ಯೆ ಬರ್ತಾ ಇದೆ ಆಯಿತಾ. 20 ಇವೆರಡು ಮಧ್ಯೆ ಬರ್ತಾ ಇದೆ ಆಯಿತಾ. ನೋಡಿ 20 ಇರಬೇಕು ಅಥವಾ 20ಗಿಂತ ಕೆಳಗಿನ ನಂಬರ್ ಇರಬೇಕು. ಇಲ್ಲಿ 20 ಇಲ್ಲ. 20 ಇಲ್ಲ ಅಂದರೆ 20 ಕೆಳಗಿನ ನಂಬರ್ 18. 6 3 18, 6 3 18 ಆಯಿತಾ. 20 18 ಕೇಳಿದ್ರೆ ಏನು ಬರುತ್ತೆ? 02 ಬರುತ್ತೆ. ಇದೇ ಫೈನಲ್ ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಇದೆ 24/6. 24/6 ಇದೆ ಆಯಿತಾ. ಅಂದರೆ 6 24ನ ಡಿವೈಡ್ ಮಾಡಬೇಕಂದ್ರೆ ತುಂಬ ಈಸಿ ಇದೆ ಆಯಿತಾ. ಇಲ್ಲೇ ಇದೆ ನೋಡಿ. 6 4 24, 6 4 24, 6 4 24. ನಿಮಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ 00. ಇಷ್ಟೇ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 76ನ 8 ಡಿವೈಡ್ ಮಾಡಬೇಕಂತೆ. ಬರ್ಕೊಳ್ಳಿ. ದೊಡ್ಡ ಮೀಸೆ, ಮಹಾರಾಜನ ಮೀಸೆ. 76. 76 ಅಂದರೆ 8 1 ಟೇಬಲ್ ಒಳಗಡೆ ಬರುತ್ತೆ. 8 9 72, 8 9 72, 8 10 80 ಆಯಿತಾ. 8 9 72, 8 9 72. 76 ಎಲ್ಲಿ ಬರ್ತೈತೆ? ಇವೆರಡು ಮಧ್ಯೆ ಬರ್ತೈತೆ.
ಇವೆರಡರ ಮಧ್ಯೆ 76 ಬರ್ತಾ ಐತೆ. ಒಂದು 76 ತಗೋಬೇಕು, ಇಲ್ಲ ಅದಕ್ಕಿಂತ ಕೆಳಗಿನ ನಂಬರ್ ತಗೋಬೇಕು. ಆಯಿತಾ, 76 ಇಲ್ಲ 72 ತಗೋತಾ ಇದೆ. ಆಯಿತಾ, 8 9s 72, 8 9s 72. ಆಯಿತಾ, 6ಅಲ್ಲಿ 2 ಮೈನಸ್ ಮಾಡಿದ್ರೆ 4 ಬರುತ್ತೆ, 0 ಬರುತ್ತೆ. ಇಷ್ಟೇನೆ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 9. 99/6. 99/6 ಅಂದರೆ 6ಇಂದ 99ನ ಡಿವೈಡ್ ಮಾಡಬೇಕಂತೆ. ಆಲ್ರೆಡಿ ಹೇಳಿದ್ನಲ್ಲ, 6 10s 60. 60 ಟೇಬಲ್ ಕ್ರಾಸ್ ಆಗಿದೆ. ಇಲ್ಲಿ 60 ಇದೆ, ಇಲ್ಲಿ 99 ಇದೆ, ಟೇಬಲ್ ಕ್ರಾಸ್ ಆಗಿದೆ. ಹಾಗಿದ್ರೆ ಏನು ಮಾಡಬೇಕು? ಸಿಂಗಲ್ ಡಿಜಿಟ್ ತೊಗೋಬೇಕು. ಸಿಂಗಲ್ ಡಿಜಿಟ್ ತೊಗೊಂಡು ಡಿವೈಡ್ ಮಾಡಿ. 6 1s 6, 6 1 6. ಆಯಿತಾ, 6 2s 12, ಇದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ 6 1s 6 ತೊಗೊಳ್ಳಿ. 9ಅಲ್ಲಿ 6 ಮೈನಸ್ ಮಾಡಿದ್ರೆ 3 ಬಂತು. ಆಯಿತಾ, ಇನ್ನು 9ನ ಕೆಳಗಡೆ ಇಳಿಸ್ಕೊಳ್ಳಿ, 39 ಆಯಿತು. ಆಯಿತಾ, ಪುನಃ ಟೇಬಲ್ ನೋಡಿ. 6 6s 36, 6 36, 6 7s 42, 6 7 42. ಆಯಿತಾ, 39 ಎಲ್ಲಿ ಬರ್ತೈತೆ? ಇವೆರಡು ನಂಬರ್ ಮಧ್ಯೆ ಬರ್ತೈತೆ. ಆಯಿತಾ, 39 ಇರಬೇಕು ಅಥವಾ ಕೆಳಗಿನ ನಂಬರ್ ಇರಬೇಕು. ಸೊ 36 ತೊಗೊಳ್ಳಿ. ಆಯಿತಾ, 36, 6 6s 36, 6 6s 36, 6 6s 36. ಆಯಿತಾ, ಸೊ ರಿಮೈಂಡರ್ 3 ಬರುತ್ತೆ, ಕ್ವಶನ್ 16 ಬರುತ್ತೆ. ಕ್ವಶನ್ ನಂಬರ್ 9ಗೆ ಇದೇ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ 86ನ 3ಇಂದ ಡಿವೈಡ್ ಮಾಡಬೇಕಂತೆ. ಬರ್ಕೊಳ್ಳಿ, ಮಹಾರಾಜನ್ ಮೀಸಿನ 3ಇಂದ 86ನ ಡಿವೈಡ್ ಮಾಡಬೇಕಂತೆ. ಆಯಿತಾ, 3 10s 30. ಇಲ್ಲಿ 30 ಇದೆ, ಇಲ್ಲಿ 86 ಇದೆ. ಟೇಬಲ್ ಕ್ರಾಸ್ ಆಗಿದೆ. ಟೇಬಲ್ ಕ್ರಾಸ್ ಆಗಿದ್ರೆ ಏನು ಮಾಡಬೇಕು? ಸಿಂಗಲ್ ಡಿಜಿಟ್ ತೊಗೊಂಡು ಡಿವಿಷನ್ ಮಾಡಿ. ಸಿಂಗಲ್ ಡಿಜಿಟ್ ತೊಗೊಳ್ಳಿ 8ನ. ಆಯಿತಾ, 3 1s 3, 3 2s 6, 3 2 6. 8ಅಲ್ಲಿ 6ನ ಮೈನಸ್ ಮಾಡಿದ್ರೆ 2 ಬಂತು. 6ನ ಕೆಳಗಡೆ ಇಳಿಸ್ಕೊಳ್ಳಿ. 6ನ ಕೆಳಗಡೆ ಇಳಿಸ್ಕೊಳ್ಳಿ, 26 ಬಂತು. ಈಗ 3 1s ಟೇಬಲ್ ಒಳಗಡೆ ಬರುತ್ತೆ. 3 8s 24, 3 9s 27. ಆಯಿತಾ, 26 ಇವೆರಡು ಮಧ್ಯೆ ಬರ್ತಾ ಇದೆ. ಇವೆರಡು ಮಧ್ಯೆ ಬರ್ತಾ ಇದೆ ಅಂದರೆ 26 ತೊಗೋಬೇಕು, ಇಲ್ಲ ಅದಕ್ಕಿಂತ ಕೆಳಗಿನ ನಂಬರ್ ತೊಗೋಬೇಕು. ಅದಕ್ಕಿಂತ ಲೋಯೆಸ್ಟ್ ನಂಬರ್ ಅಂದರೆ 24. ಆಯಿತಾ, 3 8s 24, 3 8s 24. ಆಯಿತಾ, 2 ಬರುತ್ತೆ, 0 ಬರುತ್ತೆ. 2 ರಿಮೈಂಡರ್ ಆಗುತ್ತೆ, 28 ಕ್ವೋಷೆಂಟ್ ಆಗುತ್ತೆ. ಆಯಿತಾ, ನೆಕ್ಸ್ಟ್ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಏನಿದೆ? 13/5 ಇದೆ. 13/5. 13/5 ಅಂದರೆ 5ಇಂದ 13ನ ಡಿವೈಡ್ ಮಾಡೋದು. ಆಯಿತಾ, ಟೇಬಲ್ ಒಳಗಡೆ ಬರ್ತಾ ಇದೆ. ಆಯಿತಾ, 5 2s 10, 5 2s 10. ತುಂಬ ಸಿಂಪಲ್ ಆಗಿದೆ. ಮಧ್ಯೆ ಈ ಥರ ಸಿಂಪಲ್ ಆಗಿರೋ ಕ್ವಶನ್ ಕೊಡಬೇಕು ಮಕ್ಕಳಿಗೆ. ಈ ಥರ ಸಿಂಪಲ್ ಆಗಿರೋ ಕ್ವಶನ್ ಕೊಟ್ಟರೆ ಸ್ವಲ್ಪ ಬೇಗ ಆನ್ಸರ್ ಮಾಡಿಬಿಟ್ಟು ಸ್ವಲ್ಪ ಸೆಲ್ಫ್ ಮೋಟಿವೇಟ್ ಆಗ್ತಾರೆ ಮಕ್ಕಳು. ಆಯಿತಾ, 5 2s 10, 3 ಕ್ವಶನ್ ಟು 2 ರಿಮೈಂಡರ್. ಕ್ವಶನ್ ನಂಬರ್ 12 ನೋಡಿ, ತುಂಬ ಸಿಂಪಲ್ ಆಗಿದೆ. ಆಯಿತಾ, ನಾನು ಶುರು ಮಾಡೋಷ್ರೊಳಗೆ ಮಕ್ಕಳು ಡೈರೆಕ್ಟಾಗಿ ಆನ್ಸರ್ ಬರೆದಿರ್ತಾರೆ. ಈಗ ಇದು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಯಾವ ರೀತಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಂದರೆ 3 ವೀಡಿಯೋ ಸರಿಯಾಗಿ ಕಂಟಿನ್ಯೂಸ್ ಆಗಿ ನೋಡ್ಕೊಬಂದು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಸಾಲ್ವ್ ಮಾಡೋಷ್ರೊಳಗಡೆ ಮಕ್ಕಳು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಬರೆದಿರ್ತಾರೆ. ಆಯಿತಾ, 8ಇಂದ 10ನ ಡಿವೈಡ್ ಮಾಡಬೇಕು. 8 1s 8. ಆಯಿತಾ, 2 ರಿಮೈಂಡರು, 1 ಕ್ವೋಷೆಂಟ್ ಆಗುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನಿದೆ? 51/7. 51/7 ಇದೆ. ಅಂದರೆ 7ಇಂದ 51ನ ಡಿವೈಡ್ ಮಾಡ್ಬೋದು. ಟೇಬಲ್ ಒಳಗಡೆ ಬರ್ತಾ ಇದೆ. ಆಯಿತಾ, 7 7s 49, 7 7s 49, 7 7 49, 7 8 56, 7 8s 56. 51 ತೊಗೋಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ನಂಬರ್ ತೊಗೋಬೇಕು. ಸೊ ಇಲ್ಲಿ 51 ಇಲ್ಲ. 51 ಇಲ್ಲ ಅಂದರೆ ಅದಕ್ಕಿಂತ ಕಡಿಮೆ ನಂಬರು 49. 49 7 7s 49, 7 7s 49. ಆಯಿತಾ, ಇದರಲ್ಲಿ 2 ಬರುತ್ತೆ. ಆಯಿತಾ, 0 2 ರಿಮೈಂಡರು, 7 ಕ್ವೋಷೆಂಟ್. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ 96ನ 5ಇಂದ ಡಿವೈಡ್ ಮಾಡಬೇಕಂತೆ.
5 ಇಂದ 96ನ ಡಿವೈಡ್ ಮಾಡಬೇಕಂತೆ ಆಯಿತಾ. 5 10s 50 ಟೇಬಲ್ ಕ್ರಾಸ್ ಆಗ್ತಾ ಇದೆ. ಇಲ್ಲಿ 96 ಇದೆ, ಇಲ್ಲಿ 50 ಇದೆ. ಟೇಬಲ್ ಕ್ರಾಸ್ ಆಗಿದ್ರೆ ಏನು ಮಾಡಬೇಕು, ಸಿಂಗಲ್ ಡಿಜಿಟ್ ತೊಗೊಂಡು ಡಿವಿಷನ್ ಮಾಡಬೇಕು. ಸಿಂಗಲ್ ಡಿಜಿಟ್ ತೊಗೊಳ್ಳಿ. 5 1s 5, 5 1s 5, 9ನಲ್ಲಿ 5ನ ಮೈನಸ್ ಮಾಡಿದ್ರೆ 4 ಬರ್ತಾ ಇದೆ ಆಯಿತಾ. ಈಗ 6 ಇದೆ, 6ನ ಕೆಳಗಡೆ ಎಳ್ಕೊಬನ್ನಿ ಆಯಿತಾ. ಇದನ್ನು ಎಳ್ಕೊಬಂದು ಇಲ್ಲಿ ಬಿಡಿ ಆಯಿತಾ. ನೆಕ್ಸ್ಟು 5 9s 45, 5 10s 50, 46 ಇವೆರಡು ನಂಬರ್ ಮಧ್ಯೆ ಬರ್ತೈತೆ ಆಯಿತಾ. ಒಂದು 46 ತೊಗೋಬೇಕು, ಇಲ್ಲ ಅದಕ್ಕಿಂತ ಕೆಳಗಿನ ನಂಬರ್ ತೊಗೋಬೇಕು. ಸೊ 46 ಇಲ್ಲ 45 ತೊಗೊಳ್ಳಿ. 5 9s 45, 5 9s 45, 5 9s 45, 5 9s 45 ಆಯಿತಾ. ರಿಮೈಂಡರ್ 1 ಬರುತ್ತೆ, ರಿಮೈಂಡರ್ 1 ಬರುತ್ತೆ, ಕೋಶೆಂಟು 19 ಬರುತ್ತೆ. ಇದೊಂದು ರೀತಿ ಡಿವಿಷನ್ ಪ್ರಾಬ್ಲಮ್ಮು. ಮಲ್ಟಿಪ್ಲಿಕೇಶನ್ನು ಸಬ್ಟ್ರಾಕ್ಷನ್ನು ಇವೆರಡು ಪ್ರಾಬ್ಲಮ್ದು ಪುನರ್ಜನ್ಮ ಅಂತ ಹೇಳ್ಬೋದು ಆಯಿತಾ. ಮೊದಲನೇ ಜನ್ಮ ಅಡಿಷನ್ನು, ಎರಡನೇ ಜನ್ಮ ಸಬ್ಟ್ರಾಕ್ಷನ್ನು. ಸಬ್ಟ್ರಾಕ್ಷನ್ ಇಲ್ಲೇ ನೋಡಿ, 6ಅಲ್ಲಿ 5ನ ಮೈನಸ್ ಮಾಡಿದ್ರೆ 1 ಸಬ್ಟ್ರಾಕ್ಷನ್ನು. ನೆಕ್ಸ್ಟು ಅದಾದಮೇಲೆ ಮಲ್ಟಿಪ್ಲಿಕೇಶನ್ನು, 5 9s 45 ಮಲ್ಟಿಪ್ಲಿಕೇಶನ್. ಅದ್ರ ಮುಂದಿನ ಜನ್ಮ ಡಿವಿಷನ್ ಬರ್ತೈತೆ, ಅದ್ರ ಮುಂದಿನ ಜನ್ಮ ಡಿವಿಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನಿದೆ, 91/4 ಅಂತೆ. 91/4. ಸೊ 4 ಇಂದ 91ನ ಡಿವೈಡ್ ಮಾಡಬೇಕು ಆಯಿತಾ. 4 10s 40, ಇಲ್ಲಿ 40 ಇದೆ, ಇಲ್ಲಿ 91 ಇದೆ. 40 ಇದೆ, 91 ಇದೆ. ಟೇಬಲ್ ಕ್ರಾಸ್ ಆಗಿದೆ. ಟೇಬಲ್ ಕ್ರಾಸ್ ಆಗಿದ್ರೆ ಏನು ಮಾಡಬೇಕು, ಸಿಂಗಲ್ ಡಿಜಿಟ್ ತಗೊಳ್ಳಿ, ಸಿಂಗಲ್ ಡಿಜಿಟ್. 4 2s 8, 9ಅಲ್ಲಿ 8 ಮೈನಸ್ ಮಾಡಿದ್ರೆ 1 ಬಂತು ಆಯಿತಾ. ಪುನಃ ಈ 1ನ ಎಳ್ಕೊಬಂದು ಕೆಳಗಡೆ ಬಿಡಿ. ಬಿಟ್ರಾ, ಹನ್ನೊಂದು ಎಲ್ಲಿ ಬರುತ್ತೆ, 4 2s 8, 4 3s 12. 11 ಇವೆರಡು ನಂಬರ್ ಮಧ್ಯೆ ಬರುತ್ತೆ, ಇವೆರಡು ನಂಬರ್ ಮಧ್ಯೆ ಬರುತ್ತೆ. ಸೊ 11 ಇಲ್ಲ, 11 ಇಲ್ಲ ಅಂದರೆ ಏನು ಮಾಡಬೇಕು, ಅದಕ್ಕಿಂತ ಕೆಳಗಿನ ನಂಬರ್ ತಗೋಬೇಕು ಆಯಿತಾ. ಇಲ್ಲಿ 11 ಬರ್ತಾ ಇಲ್ಲ, ಸೊ ಅದಕ್ಕಿಂತ ಲೋಯರ್ ನಂಬರ್ ಅಂದರೆ 8. ಇಲ್ಲಿ 11 ಬರ್ತಾ ಇಲ್ಲ, 11ಕ್ಕಿಂತ ಲೋಯರ್ ನಂಬರ್ ಅಂದರೆ 8 ಆಯಿತಾ. 4 2s 8, 4 2s 8, 4 2s 8. 11ರಲ್ಲಿ 8 ಮೈನಸ್ ಮಾಡಿದ್ರೆ 3 ಬರುತ್ತೆ ಆಯಿತಾ. ಇದು ರಿಮೈಂಡರು, ಇದು ಕೋಶೆಂಟ್. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ರಲ್ಲಿ 77ನ 4 ಇಂದ ಡಿವೈಡ್ ಮಾಡಬೇಕಂತೆ, ಬರ್ಕೊಳ್ಳಿ. 77ನ 4 ಇಂದ ಡಿವೈಡ್ ಮಾಡಬೇಕಂತೆ. 4 10s 40, ಇಲ್ಲಿ 40 ಇದೆ, ಇಲ್ಲಿ 77 ಇದೆ. ಟೇಬಲ್ ಕ್ರಾಸ್ ಆಗಿದೆ. ಟೇಬಲ್ ಕ್ರಾಸ್ ಆಗಿದ್ರೆ ಏನು ಮಾಡಬೇಕು, ಸಿಂಗಲ್ ಡಿಜಿಟ್ ತಗೊಂಡು ಡಿವಿಷನ್ ಮಾಡಬೇಕು. 4 1s 4, 7ಅಲ್ಲಿ 4ನ ಮೈನಸ್ ಮಾಡಿದ್ರೆ 3 ಬಂತು ಆಯಿತಾ. 7ನ ಕೆಳಗಡೆ ಇಳ್ಕೊಳ್ಳಿ, ಎಳ್ಕೊಬಂದು ಇಲ್ಲಿ ಬಿಡಿ, 7 ಬರ್ತು ಆಯಿತಾ. ಪುನಃ 4 1s ಟೇಬಲ್, 4 8s 32, 4 9s 36, 4 10s 40. 37 ನೋಡಿ. 37 ಇವೆರಡು ಮಧ್ಯೆ ಬರ್ತೈತೆ, ಇವೆರಡು ಮಧ್ಯೆ ಬರ್ತೈತೆ 37. ಒಂದು 37 ತೊಗೋಬೇಕು, ಇಲ್ಲ ಅದಕ್ಕಿಂತ ಲೋಯರ್ ನಂಬರ್ ತೊಗೋಬೇಕು. 37 ಇಲ್ಲ, ಸೊ 36 ತೊಗೊಂಡಿದ್ದೀನಿ. 36 ಅಂದರೆ 4 9s 36, 4 9s 36, 1 0. ರಿಮೈಂಡರ್ ಕೋಶೆಂಟ್ ಆಯಿತಾ. ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಏನಿದೆ, 71/6 ಇದೆ. 71/6 ಇದೆ ಅಂದರೆ 6 ಇಂದ 71ನ ಡಿವೈಡ್ ಮಾಡಬೇಕು. ಒನ್ಸ್ ಅಗೈನ್ 6 10s 60. ಟೇಬಲ್ ಬಿಟ್ಟು ಆಚೆ ಹೋಗಿದೆ. ಟೇಬಲ್ ಕ್ರಾಸ್ ಆಗಿದ್ರೆ ಏನು ಮಾಡಬೇಕು, ಸಿಂಗಲ್ ನಂಬರ್ ತೊಗೊಳ್ಳಿ, ಸಿಂಗಲ್ ಡಿಜಿಟ್ ತೊಗೊಂಡು ಡಿವಿಷನ್ ಮಾಡಿ. 6 1s 6, 7 6 ಮೈನಸ್ ಮಾಡಿದ್ರೆ 1 ಬಂತು ಆಯಿತಾ. ಒಂದು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಆಯಿತಾ. ನೆಕ್ಸ್ಟ್ 1ನ ಹೇಳ್ಕೊಬಂದು ಕೆಳಗಡೆ ಬಿಡಿ, 11 ಆಯಿತು ಆಯಿತಾ. 6 1s 6, 6 2s 12. 11 ಬರಬೇಕು. 11 ಇವೆರಡರ ಮಧ್ಯೆ ಬರ್ತಾ ಇದೆ ಆಯಿತಾ. 11 ಒಂದು 11 ತಗೋಬೇಕು, ಅಥವಾ ಅದಕ್ಕಿಂತ ಲೋಯರ್ ನಂಬರ್. ಅದಕ್ಕಿಂತ ಲೋಯರ್ ನಂಬರ್ ಅಂದರೆ 6. 6 1s 6, 6 1s
6. 11ರಲ್ಲಿ 6 ಕಳೆದ್ರೆ ಎಷ್ಟು? 5 ಬರುತ್ತೆ ಆಯಿತಾ. 4 1 5 5 ಅಂತ 5 0 ಆಯಿತಾ. ರಿಮೈಂಡರು 5 ಬರುತ್ತೆ, ಕೋಶೆಂಟು 11 ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ತುಂಬ ಸಿಂಪಲ್ ಆಗಿದೆ ಆಯಿತಾ. ಸುಮಾರು ಜನ ಮಕ್ಕಳು ಏನು ಮಾಡ್ತಾ ಇರ್ತಾರೆ ಅಂದರೆ ನಾನು ಕಂಪ್ಲೀಟ್ ಮಾಡೋಕ್ಕೆ ಮೊದಲೇ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಬರೆದಿರ್ತಾರೆ ಆಯಿತಾ. ಆ ನಂಬಿಕೆ ನನಗಿದೆ. ನೆಕ್ಸ್ಟ್ ನೋಡಿ, 29ನ 7ಇಂದ ಡಿವೈಡ್ ಮಾಡಬೇಕಂತೆ. 7ಇಂದ 29 ಆಯಿತಾ. ಡೈರೆಕ್ಟ್ ಅವರು 7 4 28, 7 5 35 ಆಯಿತಾ. 28 29 ಇಲ್ಲ ಅಂದರೆ ಅದಕ್ಕಿಂತ ಲೋಯರ್ ನಂಬರ್ 28. 7 4 28 0 1 ಆಯಿತಾ. ರಿಮೈಂಡರ್ 1, ಕ್ವಶನ್ 4. ಸುಮಾರು ಜನ ಮಕ್ಕಳು ಕ್ವಶನ್ ನೋಡಿದ ತಕ್ಷಣ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ, ಆಮೇಲೆ ಆನ್ಸರ್ ಇದ್ದಲ್ಲಿ ನೋಡಿ, ವಿಡಿಯೋ ನೋಡಿ, ಆ ಥರ ಮಾಡಿ ಆಯಿತಾ. ಕ್ವಶನ್ ನಂಬರ್ 19 ಏನಿದೆ? 45/6 ಇದೆಯಂತೆ. 45/6 ಆಯಿತಾ. ಇದು ಅಷ್ಟೇ, ನಾನು ಕಂಪ್ಲೀಟ್ ಮಾಡೋದ್ರಲ್ಲಿ ಡೈರೆಕ್ಟ್ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಕು ನೀವು. 45ನ 6ಇಂದ ಕಂಪ್ಲೀಟ್ ಮಾಡಿ. 6 36, 6 6 6 36, 6 7 42 ಆಯಿತಾ. 6 8 48. 45 ಎಲ್ಲಿ ಬರ್ತಾ ಇದೆ? 45 ಇವೆರಡು ಮಧ್ಯೆ ಬರ್ತಾ ಇದೆ. ಇವೆರಡು ಮಧ್ಯೆ ಬರ್ತಾ ಇದೆ. 45 ಇಲ್ಲ, ಅದಕ್ಕಿಂತ ಲೋಯರ್ ನಂಬರ್ ಅಂದರೆ 42. 6 7 42, 6 7 42, 0 3 ಆಯಿತಾ. ಇಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 20, 41/7 ಏನಿದೆ? 41/7, 41/7, 7ಇಂದ 41ನ ಡಿವೈಡ್ ಮಾಡೋದು. 7 5 35 ಏನಿದೆ? 7 5 35, 7 6 7 42 ಆಯಿತಾ. 41 ಇವೆರಡರ ಮಧ್ಯೆ ಬರ್ತಾ ಇದೆ. ಸೊ ಲೋಯರ್ ನಂಬರು 35. 7 5 35, 7 35 ಆಯಿತಾ. ಸೊ ಇದೇನಾಗುತ್ತೆ? 11ರಲ್ಲಿ 5 ಕಳೆದ್ರೆ 6 ಬರುತ್ತೆ ಆಯಿತಾ. ಇದು 0 6 ರಿಮೈಂಡರು, ಇದು ಕೋಶೆಂಟ್. ಈ ರೀತಿ ಪ್ರತಿಯೊಂದು ಲೆಕ್ಕನ ಸಾಲ್ವ್ ಮಾಡಿ. ಒನ್ಸ್ ಅಗೇನ್ ಲೆಕ್ಕ ಸಾಲ್ವ್ ಮಾಡೋಕ್ಕೆ ಮುಂದಿನ ಸಲ ಏನು ಮಾಡಿ ಗೊತ್ತಾ? ವಿಡಿಯೋ ನೋಡ್ಕೊಳ್ಳಿ, ಕ್ವಶನ್ ನೋಡಿ. ಕ್ವಶನ್ ನೋಡ್ತಾ ಸುಮಾರು ಜನ ಮಕ್ಕಳು ನೀವು ಫಾಸ್ಟ್ ಇರ್ತೀರಾ. ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ, ಆಮೇಲೆ ಆನ್ಸರ್ ನೋಡಿ. ಅಕಸ್ಮಾತ್ ರಾಂಗ್ ಇದ್ದರೆ ವಿಡಿಯೋ ಸೊಲ್ಯೂಷನ್ ಇದ್ದೇ ಇರುತ್ತೆ. ಈ ರೀತಿ ಪ್ರಾಕ್ಟೀಸ್ ಮಾಡಿ.